ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈವ್ ಪಪ್ಪಿ. ಇವತ್ತು ನಾವು ಚಿಕನ್ ಗ್ರೇವಿಗೆ ಏನೇನು ಬೇಕು ನೋಡೋಣ ಬನ್ನಿ. 2 ಚಕ್ಕೆ, 2 ಲವಂಗ, 2 ಏಲಕ್ಕಿ ತೊಗೊಳ್ಳೋಣ. ಆಮೇಲೆ ಒಂದು 8ರಿಂದ 9 ಬೆಳ್ಳುಳ್ಳಿ ತೊಗೊಳ್ಳೋಣ. ನಂತರ ಇದೇನಿದೆ ಪಲಾವ್ ಎಲೆ ಅಂತೀವಿ, ಇದನ್ನು ನಾವು ಬೇ ಲೀಫ್ ಅಂತಲೂ ಕೂಡ ಇಂಗ್ಲೀಷಲ್ಲಿ ಹೇಳ್ತೀವಿ. ಒಣಗಿರೋದು ತೊಗೊಳ್ಳಿ. ನಂತರ ಇದಕ್ಕೆ ಹೆಚ್ಚಿರೋದು ಏನೇನು ಬೇಕು ಗೊತ್ತಾ ಅಂದರೆ ಕ್ಯಾಪ್ಸಿಕಮ್, ಈರುಳ್ಳಿ ಹಾಗೂ ಉದ್ದವಾಗಿ ಹೆಚ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ. ಓಕೆನಾ ಫ್ರೆಂಡ್ಸ್, ನೋಡಿ ಈ ರೀತಿ ಹೆಚ್ಕೊಳ್ಳಿ ಉದ್ದುದ್ದ. ಆಮೇಲೆ ಕ್ಯಾಪ್ಸಿಕಮ್ ಚಿಕ್ಕದಾಗಿ. ನಂತರ ಪುದೀನ, ಕೊತ್ತಂಬರಿ ಬೇಕಾಗುತ್ತೆ, ಪುದೀನ ಹಾಗೂ ಕೊತ್ತಂಬರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಉದ್ದವಾಗಿ ಹೆಚ್ಚಿಕೊಂಡಂತಹ ಟೊಮೆಟೊಗಳು ನೋಡಿ, ಈ ರೀತಿ ಉದ್ದ ಹೆಚ್ಕೋಬೇಕು. ಡ್ರೈ ಇಂಗ್ರೀಡಿಯೆಂಟ್ ಏನೇನು ಬೇಕಾಗುತ್ತೆ ಅಂದರೆ ಚಿಕನ್ ಮಸಾಲ ಪೌಡರ್, ಸಾಲ್ಟ್, ಅರಿಶಿನ, ಪೆಪ್ಪರ್ ಪೌಡರ್ ಅಷ್ಟೇ, ಬೇರೇನೂ ಎಕ್ಸ್ಟ್ರಾ ಬೇಡ. ಸಾಲ್ಟ್ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನಂತರ ಚಿಕನ್ ಏನಿದೆ ಇದನ್ನು ಅರಿಶಿನದಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ, ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಲಿ ಅಂತ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿನ 2 ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನಂತರ ಈ ಬೇ ಲೀಫ್ ಅನ್ನೋದೇನಿದೆ ಇದನ್ನು ಹಾಕ್ಕೊಳ್ಳೋಣ ಬನ್ನಿ. ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗೋ, ಬೆಳ್ಳುಳ್ಳಿ ಏನಿದೆ ಬ್ರೌನ್ ಆಗಬೇಕು, ಆ ರೀತಿ ಕಲಿಸ್ಕೊಳ್ಳಿ. ಈ ರೀತಿ ಬ್ರೌನ್ ಆದಮೇಲೆ ಬೆಳ್ಳುಳ್ಳಿ, ಇದಕ್ಕೆ ನಾವು ಕಟ್ ಮಾಡ್ಕೊಂಡಂಥ ಉದ್ದವಾಗಿ ಹಸಿರು ಮೆಣಸಿನ್ಕಾಯಿ ಏನಿದೆ ಚಿಲ್ಲೀಸ್, ಅದನ್ನು ಹಾಕ್ಕೊಳ್ಳೋಣ ಬನ್ನಿ. ಈ ರೀತಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಕೈ ಆಡಿಸಿ, ಸೌಟಲ್ಲಿ ಒಂದು ಸ್ವಲ್ಪ ಕೈ ಆಡಿಸಿ ಬಿಟ್ಬಿಡಿ. ಅದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದನ್ನು ನಾವು ಹಾಕ್ಕೊಳ್ಳೋಣ ಬನ್ನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಗಂಟು ಎಲ್ಲೂ ಆಗಬಾರ್ದು. ಗಂಟು ಮೀನ್ಸ್ ಎಲ್ಲೂ ಹಂಗಂಗೆ ಇರಬಾರ್ದು, ಒಂದು ಸ್ವಲ್ಪ ಎಣ್ಣೆಲೆಲ್ಲ ಕರಗಬೇಕದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗಲ್ಲ. ಆ ರೀತಿ ನೀಟಾಗಿ ಬಿಡಿಯಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಬಂದು ನಾವಿವಾಗ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಸಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಆಗೋಕ್ಕೆ ಬಿಡೋಣ. ಈ ರೀತಿ ನೀಟಾಗಿ ಕಲಿಸ್ಕೊಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲ ಏನಿದೆ ಅದು ಈರುಳ್ಳಿ ಕೂಡ ನೀಟಾಗಿ ಹಾಕೋಬೇಕು. ನಂತರ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ, ಅದನ್ನು ಕೂಡ ಕಲಿಸ್ಬಿಡಿ. ಈ ರೀತಿ ಕಲಿಸಿದ್ಮೇಲೆ ಈ ರೀತಿ ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದೇನಿದೆ ಮೆತ್ತಗಾದ್ಮೇಲೆ ನಾವು ತೊಳ್ಕೊಂಡಿರೋ ಅಂತಹ ಚಿಕನ್ ಹಾಕ್ಕೊಳ್ಳಿ. ಈ ರೀತಿ ಚಿಕನ್ ಹಾಕೊಂಡ್ಮೇಲೆ ಈ ಚಿಕನ್ ಏನಿದೆ ಈ ಚಿಕನ್ನ ಆ ಈರುಳ್ಳಿ ಇದೆಲ್ಲ ಮಿಕ್ಸ್ಚರ್ ಇದೆಯಲ್ಲ ಅದು ಅದ್ರ ಜೊತೆ ಕಲಿಸ್ಬಿಡಿ. ನೀಟಾಗೆಲ್ಲ ಮಿಕ್ಸ್ ಆಗಬೇಕು, ಅದು ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ಸಾಲ್ಟ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಎಲ್ಲ ಮಸಾಲೆ ಎಲ್ಲ ಕೂಡುತ್ತೆ ಅಲ್ವಾ, ಚಿಕನ್ನಿಗೆ ಎಲ್ಲ ಮಸಾಲ ಕೂಡಬೇಕಲ್ಲ, ಕೂಡಿ ಬೇಯಬೇಕಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಈ ಗ್ರೇವಿಯಲ್ಲಿ ಮೇನ್ ಏನಂದರೆ ಜಾಸ್ತಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಕೆಳಗಡೆ ತಳ ಹಿಡಿಬಾರ್ದಲ್ವ, ತಳ ಹಿಡಿದ್ರೆ ಸೀದೋಗುತ್ತೆ. ಹಾಗಾಗಿ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 6 ನಿಮಿಷದವರೆಗೂ ಬಿಡೋಣ. ಈ ರೀತಿ ಒಂದು ಸ್ವಲ್ಪ ಚಿಕನ್ ಎಲ್ಲ ನೀರು ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ 1 ನಿಮಿಷ ಕಲಸಿ ಅದನ್ನು ನೋಡಿ, ಇಲ್ಲಾಂದರೆ ಕೆಳಗಡೆ ಎಲ್ಲ ಸೀದೋಗುತ್ತೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ ಒಂಚೂರು ಪೆಪ್ಪರ್ ಪೌಡರ್ ತೊಗೊಂಡಿದ್ವಲ್ಲ ಹಾಕೋಣ, ಕಾಳು ಮೆಣಸಿನ ಪುಡಿ ಒಂಚೂರು, ನಂತರ ಅರಿಶಿನ ಒಂಚೂರು. ಅರಿಶಿನ ನಾವು ತೊಳೆಯೋಕ್ಕೂ ಅರಿಶಿನ ಹಾಕಿ ತೊಳೆದಿದ್ವಿ, ಈಗಲೂ ಒಂಚೂರು ಹಾಕ್ತಾಯಿದ್ದೀವಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 5ರಿಂದ 7-8 ನಿಮಿಷದವರೆಗೂ ಬಿಡಿ.
ಬಿಟ್ಟು ತೆಗೆದ್ಮೇಲೆ ಈ ರೀತಿ ನೋಡಿ ಫುಲ್ಲು ನೀರು ಬಿಟ್ಟಿದೆ, ಎಲ್ಲ ಮಸಾಲ ಕೂಡಿದೆ. ನಂತರ ಇದಕ್ಕೆ ಪುದೀನ ಹಾಕ್ಕೊಳ್ಳೋಣ ಬನ್ನಿ. ಪುದೀನವನ್ನು ಹಾಕ್ಕೊಂಡು ಆಮೇಲೆ ಉದ್ದ ಹೆಚ್ಚಿರುವಂಥ ಟೊಮೆಟೊಗಳು ನೋಡಿ, ಈ ರೀತಿ ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಯಾಕಂದರೆ ಟೊಮೆಟೊ ನಮಗೆ ಮೆತ್ತಗಾಗಬೇಕಲ್ಲ, ಆ ಹಬೆಯಲ್ಲೇ ಕ್ಲೋಸ್ ಮಾಡಿದಾಗ ಟೊಮೆಟೊ ಏನಿದೆ ಮೆತ್ತಗಾಗುತ್ತೆ. ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ತೆಗೆದುಬಿಟ್ಟು ಇದನ್ನು ಮಿಕ್ಸ್ ಮಾಡೋಣ ಬನ್ನಿ. ನಾವು ಇಲ್ಲಿ ನಮ್ಮ ಫುಲ್ ಫ್ಯಾಮಿಲಿಗೆ ಮಾಡ್ತಿರೋದ್ರಿಂದ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ. ನೀವು ಅಟ್ಲೀಸ್ಟ್ ಇಲ್ಲಾಂದರೆ ನೀವು ಒಬ್ಬರಿಗೋ ಇಲ್ಲ ಇಬ್ಬರಿಗೋಸ್ಕರ ಮಾಡ್ತಾಯಿದ್ರಿ ಗ್ರೇವಿನ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹೆಚ್ಕೊಳ್ಳಿ. ಟೊಮೆಟೊ ಒಂದು 3 ಹೆಚ್ಕೊಳ್ಳಿ, ಇಲ್ಲ 2 ಹೆಚ್ಕೊಳ್ಳಿ. ಗ್ರೇವಿ ಜಾಸ್ತಿ ಬೇಕಂದರೆ 3 ಟೊಮೆಟೊ ಹೆಚ್ಕೊಳ್ಳಿ, ಒಂದು 2 ಈರುಳ್ಳಿ ಸಾಕು. ಇದು ಜಾಸ್ತಿ ಚೆನ್ನಾಗಿ ಮಾಡುವುದರಿಂದ ತುಂಬ ಹೆಚ್ಕೊಂಡಿದ್ದೀವಿ ನಾವು. ನಂತರ ಮತ್ತೆ ಕ್ಲೋಸ್ ಮಾಡಿ ಬಿಟ್ಬಿಡಿ. ಈ ರೀತಿ ಫುಲ್ಲು ಗ್ರೇವಿ ಥರ ಆದಮೇಲೆ ಎಲ್ಲ ನೋಡ್ಬೋದು ನೀಟಾಗಿ ಎಲ್ಲ ಅದಕ್ಕೆ ಆ ಟೊಮೆಟೊದು ಏನಿದೆ ರಸ ಎಲ್ಲ ಇದ್ದು ಟೊಮೆಟೊ ಫುಲ್ಲು ಮೆತ್ತಗಾಗಿ ಇದಾಗುತ್ತೆ. ನಂತರ ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಚಿಕನ್ ಮಸಾಲ ಪೌಡರ್ ಆಮೇಲೆ ಸಾಲ್ಟ್ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಎಲ್ಲ ಕಂಬೈನ್ ಆಗಬೇಕಲ್ಲ, ಅದು ಚಿಕನ್ ಜೊತೆಲಿ ಕಂಬೈನ್ ಆಗೋ ರೀತಿ ನೀಟಾಗಿ ಕಲಸಿ ಇದನ್ನು ಒಂದು ಸ್ವಲ್ಪ ಹೊತ್ತು ನಾವು ಕುದಿಯೋಕೆ ಬಿಟ್ಬಿಡೋಣ. ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೋಬೇಕಲ್ಲ. ನೀರು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ನಿಮಗೆ ಫುಲ್ ಡ್ರೈ ಆಗಿ ಮಾಡಬೇಕು ಅಂದರೆ ನೀರು ಹಾಕಲಿಲ್ಲಂಗೆ ಡ್ರೈ ಮಾಡ್ಬೋದು. ಸ್ವಲ್ಪ ನಮಗೆ ಗ್ರೇವಿ ರೀತಿ ಬೇಕಾಗಿರೋದನ್ನ ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಕುದಿಯೋಕ್ಕೆ. ನೋಡಿ ಈ ರೀತಿ ಇದು ಕುದ್ಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಫುಲ್ಲು ಅದು ಕುದ್ದು ಮೆತ್ತಗಾಗ್ಬಿಡ್ಬೇಕು ಗ್ರೇವಿ ಎಲ್ಲ ಆ ರೀತಿ. ನಂತರ ಕೊತ್ತಂಬರಿ ಹಾಕಿ ಒಂದು ಸಲ ಕಲಿಸ್ಬಿಡೋಣ ಬನ್ನಿ. ನೋಡಿ ಎಷ್ಟು ಎಲ್ಲ ಇಳಿದಿದೆ ಅಂತ. ಆ ನೀರು ಹಾಕಿದ್ದೇನಿದೆ ಅದಕ್ಕಿಂತ ಡಬಲ್ ಸೈಜಲ್ಲಿ ಕಮ್ಮಿ ಆಗಿರಬೇಕು, ನೀರು ಹಾಕಿದ್ದಕ್ಕಿಂತ ಕಮ್ಮಿ ಆಗಿರಬೇಕು. ಈ ರೀತಿ ಫುಲ್ ಆದಮೇಲೆ ರೆಡಿ ಟು ಸರ್ವ್. ರೈಸಿಗೆ ಈ ಗ್ರೇವಿ ಬಿಸಿ ಬಿಸಿ ರೈಸಿಗೆ ಹಾಕ್ಕೊಂಡು ಸ್ವಲ್ಪ ಸೈಡಲ್ಲಿ ಈರುಳ್ಳಿ ಇಟ್ಕೊಂಡು ತಿಂತಾ ಇದ್ದರೆ ಅದ್ಭುತ.